By using 4 or 5 letter words, how can you form at least 10 to 20 minimum sentences ಯಾವ ರೀತಿ ಫಾರ್ಮ್ ಮಾಡ್ಬೋದು ಅನ್ನೋ ಇವತ್ತಿನ ವಿಡಿಯೋಲಿ ಈ ಎಕ್ಸಲೆಂಟ್ ಆಗಿರೋ ಟಿಪ್ ಆ್ಯಂಡ್ ಟ್ರಿಕ್ಸ್ ಶೇರ್ ಮಾಡಿದ್ದೀನಿ. ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತು ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಒಂದು ಮೆಸೇಜ್ ಹಾಕಿದ್ದಾರೆ, ಅದ್ರ ಬಗ್ಗೆಯೂ ನಾನು ನಿಮಗೆ ವಿಡಿಯೋ ಎಲ್ಲ ತೋರಿಸಿದ್ರೆ ಮತ್ತು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ? ಲೀಲಾವತಿ ಮೇಡಮ್, ನೀವೇನಾರು ನೋಡಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ, ಪ್ಲೀಸ್ ವಾಚ್ ಆ್ಯಂಡ್ ರಿಪ್ಲೈ ಅಂತ ಹೇಳ್ತಾ, ಅವ್ರ ಹೆಸರು ಲೀಲಾವತಿ ಅಂತ. ಹಲೋ ಲೀಲಾವತಿ ಮೇಡಮ್ ಅವರು ಬಂಟ್ವಾಳದಿಂದ ನನಗೊಂದು ಪ್ರಶ್ನೆ ಕೇಳಿದ್ದಾರೆ, ಅವ್ರಿಗೆ ಇವಾಗ ಉತ್ತರ ಕೊಡ್ತೀನಿ. ಓಕೆನಾ? ಫಸ್ಟ್ ನೀವು ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ. ಹೇಮಾ ಹಸ್ ನಾಟ್ ಅಪ್ಲೋಡೆಡ್ ಎನಿ ವಿಡಿಯೋ. ರಮ್ಯಾ ಹಸ್ ನಾಟ್ ಅಟೆಂಡ್ ದ ಕ್ಲಾಸಸ್. ಐ ಟೋಲ್ಡ್ ಹೇಮಾ ಟು ರೀಡ್ ದ ಲೆಟರ್. ಡಿಡ್ ಶಿ? Is Hema not taking class today? Why Hema is not taking any class today? ಸೊ ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಹೇಮಾ ಬರೀ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾರೆ ಅಂದರೆ, ಎಸ್, ಇವತ್ತಿನ ನಮ್ಮ ಟಾಪಿಕ್ಕು ಹೌ ಟು ಎಕ್ಸ್ಪ್ರೆಸ್ ದೀಸ್ ಸೆಂಟೆನ್ಸ್ ಆ ಕ್ವಶನ್ಸ್ ಇನ್ ಅ ಸ್ಟ್ರಕ್ಚರ್ಡ್ ಫಾರ್ಮೇಟ್. ಇಟ್ಸ್ ವೆರಿ ಈಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರಾದರೂ ನಿಮಗೆ ಕ್ವಶನ್ಸ್ ಕೇಳ್ತಾ ಇದ್ದರೆ, ಇದನ್ನು ವೈ ಯು ಡಿಡ್ಂಟ್ ಡೂ ದಿಸ್, ಹೌ ಕ್ಯಾನ್ ದಿಸ್ ಬಿ ಡನ್, ಈ ಥರ ಕೇಳ್ತಿದ್ರೆ ಅದನ್ನು ಯಾವ ರೀತಿ ನೀವು ಇಂಗ್ಲೀಷಲ್ಲಿ ಕೇಳ್ಬೋದು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಬನ್ನಿ ಇವತ್ತಿನ ವೀಡಿಯೋ ನೋಡೋಣ. ಹೇಮಾ ಇಸ್ ನಾಟ್ ಅಟೆಂಡಿಂಗ್ ದ ಕ್ಲಾಸಸ್. ವೈ ಶಿ ಹ್ಯಾಸ್ ನಾಟ್ ಅಪ್ಲೋಡೆಡ್ ದ ವೀಡಿಯೋಸ್? ಹೇಮಾ ಇಸ್ ನಾಟ್ ವೆಲ್. ರಮ್ಯಾ ಹ್ಯಾಸ್ ನಾಟ್ ಕಮ್ ಟು ದ ಫಂಕ್ಷನ್. ಏನಪ್ಪ ಇದು ಲರ್ನ್ ವಿತ್ ಹೇಮಾಲಿ ಏನೇನೋ ಕ್ವೆಶ್ಚನ್ಸ್ ಕೇಳ್ತಿದ್ದಾರಲ್ಲ ಅಂತ ಯೋಚನೆ ಮಾಡ್ತೀರಾ? ಎಸ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕೇ ಅದು. ಆಸ್ಕಿಂಗ್ ದ ಕ್ವೆಶ್ಚನ್ಸ್ ಆರ್ ಎಕ್ಸ್ಪ್ರೆಸಿಂಗ್ ದಿ ಸೆಂಟೆನ್ಸಸ್. Asking the questions, right? How to express these questions or sentence, right? In a structured format. ತಲುಪಿದ ಮೇಲೆ we need to ask questions. ಅನ್ನೋದು ನಾನು WH ಹೇಳ್ಕೊಟ್ಟೆ. ಓಕೆ? If the questions are not asked, if you have a sentence, right? If you have a sentence, ನಿಮ್ಗೆ ಈ ಕೆಲಸ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಈ ಕೆಲಸ ಮಾಡು ಅಂತೆಲ್ಲ ಹೇಳ್ತಾರಲ್ಲ ಮನೇಲಿ. ಸೊ ಆ ಕೆಲಸಗಳದ ಸ್ಟ್ರಕ್ಚರ್ಡ್ ಫಾರ್ಮೆಟ್ ತಂದಿದ್ದೀನಿ. I asked you to sit down, right? I asked you to sit down. Am I absolutely right? Right? We asked you to go. You're disturbing the class. Please make a seat out. They asked you to read. Teacher ಹೇಳ್ತಾರಲ್ಲ ಕ್ಲಾಸ್ರೂಮಲ್ಲಿ, you're making a lot of nuisance. ಕ್ಲಾಸ್ರೂಮಲ್ಲಿ you're disturbing the class. Please read the textbook. He asked you to sit. She asked you to wait. Right now I'm busy. Can you wait for 2 minutes? Right? Hema asked you to come. Hema asked you to come. Ramya asked you to learn. Right? A recap of it. I asked you to sit down. We asked you to go. They asked you to read. He asked you to sit. She asked you to wait. Hema asked you to come. Ramya asked you to learn. Right? Just under this, you can form the structure format when somebody is asking you a questions of questions or a sentence is made whether you have completed this work or this work ಅಂತ ಹೇಳ್ತಾರಲ್ಲ, ಆ ನಿಟ್ಟಿನಲ್ಲಿ ದಿಸ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಪ್ಲೀಸ್ ಡೂ ಮೇಕ್ ಎ ನೋಟ್ ಆಫ್ ಇಟ್. ನೀವು ನೋಟ್ ಮಾಡಿಕೊಂಡು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಫಲಾನುಫಲ ಸಿಗುತ್ತೆ. ಎಸ್, ಯು ವಿಲ್ ಗೆಟ್ ಎ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತಾ ನಾನು ಹೇಮಾ ಹೋಗ್ಬಲ್ಲ. ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಎಲ್ಲ ನೋಡಿದ್ರಿಯಲ್ಲ, ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಎಫೆಕ್ಟಿವ್, ವೆರಿ ಪವರ್ಫುಲ್ ಅಂತಲೇ ಹೇಳ್ತೀನಿ. ಆ 4-5 ಪದಗಳನ್ನ ಕಲ್ತ್ಕೊಂಡ್ರೆ ವರ್ಡ್ಸ್ನ ನೀವು ಯು ಕ್ಯಾನ್ ಫಾರ್ಮ್ ಅಟ್ಲೀಸ್ಟ್ 10 to 20 ಸೆಂಟೆನ್ಸಸ್ ಆಫ್ ಯುವರ್ ಓನ್ ಅಲ್ವಾ. ನೆಕ್ಸ್ಟು ಇಲ್ಲಿ ಲೀಲಾವತಿ ಮೇಡಮ್ ಅವರು ಮೆಸೇಜ್ ಹಾಕಿದ್ದಾರೆ, ಅದ್ರ ಬಗ್ಗೆ ನಾನು ಓದ್ತೀನಿ. ಅವರು MA ಇಂಗ್ಲೀಷ್ ಬಗ್ಗೆ ಕೆಲವು ಮಾಸ್ಟರ್ ಇನ್ ಇಂಗ್ಲೀಷ್ ಅದ್ರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಸ್ ಕೇಳಿದ್ದಾರೆ. ಮೇಡಮ್, ಇಫ್ ಐ ಆಮ್ ರೈಟ್, ನಿಮ್ಮ ಇಂಗ್ಲೀಷ್ ಇದೇ ಇರ್ಬೋದಾ? ಓಕೆ, ರೈಟ್. ನೀವು ಕೇಳಿದ ಪ್ರಶ್ನೆಗೆ ಇದು ಉತ್ತರ ನಿಮಗೆ ಸಿಗುತ್ತೆ. ಓಕೆ, ಇದು ಸ್ವಲ್ಪ ಲೆಂತಿ, ನಾನು ಟೈಪ್ ಮಾಡೋಕ್ಕೆ ಇಷ್ಟಪಡಲ್ಲ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೋಡಿ, ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಇಂಗ್ಲೀಷು, ಓಕೆನಾ, ಇಟ್ಸ್ MA ಅಂತ ನೀವು ಕೇಳಿದ್ರಿ. ಅದರಲ್ಲಿ ನಮಗೆ ಇಂಗ್ಲೀಷ್ ಲಿಟ್ರೇಚರ್ ವಿಚ್ ಮೇನ್ಲಿ ಕಾಂಪ್ರಮೈಸಸ್ ಆಫ್ 4 ಪ್ರೈಮರಿ ಏರಿಯಾಸ್ ಆಫ್ ಫೋಕಸ್: ಪೋಯಟ್ರಿ, ಪ್ರೋಸ್, ಡ್ರಾಮಾ ಇರುತ್ತೆ. ಓಕೆ, ಕೆಲವ್ರಿಗೆ ಏನು ಕ್ವೆಶನ್ಸ್ ಬರುತ್ತೆ ಅಂದರೆ, ಹೇಮಾ MA ಕಷ್ಟನಾ? ನೆಕ್ಸ್ಟ್ ಕ್ವೆಶ್ಚನ್ ಅವ್ರದ್ದು, ಇಟ್ ಇಸ್ ನಾಟ್ ಟಫ್. ಯಾವುದೂ ಟಫ್ ಅಲ್ಲ, ಅನ್ಲೆಸ್ ಯು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಸ್ಟೂಡಿಯಸ್ ಆ್ಯಂಡ್ ಯು ಸೆಲ್ಫ್ ಡಿಸಿಪ್ಲೈನ್ ಅಂತ SQ ಹೇಳ್ಕೊಟ್ನಲ್ಲ ನೆನ್ನೆ, ಅದು 3 ಇತ್ತು ಅಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಒಳ್ಳೆ ವಿಷಯನ.
ಲೆಟ್ ಮೀ ಸ್ಟ್ರೆಸ್, ಒಳ್ಳೆ ವಿಷಯ. ಓಕೆ, ಎಮ್ ಎ ಇನ್ ಇಂಗ್ಲೀಷ್ ಇಸ್ ನಾಟ್ ಟಫ್ ಅಟ್ ಆಲ್. ಓಕೆ, ಬಟ್ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಏನಂತೀವಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು. ಇಫ್ ಯು ಆರ್ ನಾಟ್ ವೆರಿ ಗುಡ್ ಇನ್ ಇಂಗ್ಲೀಷ್, ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಮೆನಿ ಇಯರ್ಸ್ ಎಮ್ ಎ ಅಂತ ಬರ್ಬೋದು? ಇಟ್ ಇಸ್ ಎ 2 years ಪೋಸ್ಟ್ ಗ್ರಾಜುಯೇಷನ್. ಓಕೆ, ಇನ್ ದ ಫೀಲ್ಡ್ ಆಫ್ ಆರ್ಟ್ಸ್, ರೈಟ್. ನೆಕ್ಸ್ಟು ಇದರಲ್ಲಿ ನಿಮ್ಗೆ ಏನೇನು ಇರುತ್ತೆ ಅಂದರೆ, ದ ಕೋರ್ಸ್ ಕವರ್ಸ್ ದ ಲರ್ನಿಂಗ್ ಇಂಗ್ಲೀಷ್, ಇದು ಲಿಟ್ರೇಚರ್ ಇರುತ್ತೆ, ಮತ್ತು ಕ್ರಿಟಿಸಿಸಮ್ ಥಿಯರಿ ಇರುತ್ತೆ, ಹಿಸ್ಟ್ರಿ ಆ್ಯಂಡ್ ಇಂಗ್ಲೀಷ್ ಲಿಟ್ರೇಚರ್ ಇರುತ್ತೆ. ಆಸ್ ಐ ಟೋಲ್ಡ್ ಯು, ಇಟ್ಸ್ ಎ 2 years ಕೋರ್ಸ್. ವಿಚ್ ಎಮ್ ಎ ಈಸ್ ಬೆಸ್ಟ್ ಅಂತ ಬರುತ್ತೆ. ನೆಕ್ಸ್ಟು ಯಾರು ತೊಗೊಳ್ಳೋದು ಹೇಮಾ ಅಂತ ಅವ್ರು ನೆಕ್ಸ್ಟ್ ಪ್ರಶ್ನೆ ಕೇಳ್ಬೋದು. ಲೀಲಾವತಿ ಮೇಡಮ್, ನೀವು ನೋಡ್ತೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ. ಎಮ್ ಎ ಇನ್ ಸೋಷಲ್ ಸೈನ್ಸ್ ತೊಗೊಳ್ಳಿ, ಎಮ್ ಎ ಇನ್ ಪೊಲಿಟಿಕಲ್ ಸೈನ್ಸ್ ತೊಗೊಳ್ಳಿ, ಎಮ್ ಎ ಇನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ತೊಗೊಳ್ಳಿ, ಇನ್ ಏರಿಯಾ ಸ್ಟಡೀಸ್ ಅಂತ ತೊಗೊಳ್ಳಿ, ಕಲ್ಚರಲ್ ಸ್ಟಡೀಸ್ ತೊಗೊಳ್ಳಿ, ಸೋಷಲ್ ವರ್ಕ್ ತೊಗೊಳ್ಳಿ, ಡೆವಲಪ್ಮೆಂಟ್ ಸ್ಟಡೀಸ್ ಆ್ಯಂಡ್ ಸೋಷಿಯಾಲಜಿ ತೊಗೊಳ್ಬೋದು ನೀವು. ಓಕೆನಾ? ನೆಕ್ಸ್ಟು ನೀವು ಫುಲ್ ಸಬ್ಜೆಕ್ಟ್ಸು ತೊಗೊಂಡು ಮಾಡ್ಬೋದು. ಅಂದರೆ ನಾನು ಹೇಳ್ದಂಗೆ ಲ್ಯಾಂಗ್ವೇಜಸ್ ಆಗಿರ್ಬೋದು, ಲಿಟ್ರೇಚರ್ ಆಗ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸೋಷಿಯಾಲಜಿ ಆಗ್ಬೋದು, ಫುಲ್ ಸಬ್ಜೆಕ್ಟ್ಸ್ ತೊಗೊಂಡು ಮಾಡ್ಬೋದು. ಓಕೆ, ನಾನು ಬರೀ 2 ಸಬ್ಜೆಕ್ಟು ತೊಗೊಂಡು ಎಮ್ ಎ ಮಾಡ್ತೀನಿ ಅಂದರೆ, ಎಸ್ ಯು ಕ್ಯಾನ್ ಡೂ ಇಟ್. ಎಸ್ ಯು ಕ್ಯಾನ್ ಡೂ ಇಟ್. ಟೇಕ್ ಎನಿ 2 ಸಬ್ಜೆಕ್ಟ್ ಸೈಮಲ್ಟೇನಿಯಸ್ ಟು. ಓಕೆ, ನೆಕ್ಸ್ಟು ಹೌ ಕ್ಯಾನ್ ಐ ಪ್ರಿಪೇರ್ ಫಾರ್ ಎಮ್ ಎ ಅಂತ ಬರ್ಬೋದು. ನೀವೇನಾರು ಅದಕ್ಕೆ ಬೇಕು ಅಂದಾಗ ನಾನು ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡಬೇಕಾಗತ್ತೆ. 5 ನಿಮಿಷ 10 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ. ಹೌ ಕ್ಯಾನ್ ಐ ಗೆಟ್ ಪ್ರಿಪೇರ್ ಫಾರ್ ಎಮ್ ಎ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೇಳೋಕ್ಕೋದ್ರೆ ಜರ್ನಲಿಸಮು ಮತ್ತು ರೈಟಿಂಗ್ ಸ್ಕಿಲ್ಲು, ಕ್ರಿಯೇಟಿವ್ ರೈಟಿಂಗ್ ಅಂತೆಲ್ಲ ಹೇಳ್ತೀವಲ್ಲ, ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಎಮ್ ಎ ಇಂಗ್ಲೀಷು, ಒನ್ಸ್ ಯು ಗೆಟ್ ಹೋಲ್ಡ್ ಆಫ್ ಇಂಗ್ಲೀಷ್. ಓಕೆ, ಯಾರ್ಯಾರು ಅರ್ಹರು, ಓಕೆ, ಹೂ ಕ್ಯಾನ್ ಅಪ್ಲೈ ಫಾರ್ ದಿಸ್ ಎಮ್ ಎ ಅಂದರೆ, ನಿಮಗೆ ಗ್ರ್ಯಾಜುಯೇಟ್ ಆಗಿ ನಿಮಗೊಂದು 50 ಭಾಗದಷ್ಟು ಮಾರ್ಕ್ಸ್ ಬಂದಿದೆ, ಅಬ್ಸಲ್ಯೂಟ್ಲಿ ಯು ಕ್ಯಾನ್ ಡೂ ಇಟ್. ಓಕೆ, 1 year ಎಮ್ ಎ ಕಂಪ್ಲೀಟ್ ಮಾಡ್ಬೋದಾ ಅನ್ನೋ ಪ್ರಶ್ನೆ ಬರುತ್ತೆ. 1 year ಅಂದರೆ ಕಂಪ್ಲೀಟ್ ಇದು ಇನ್ 1 year ಥ್ರೂ 1 sitting ಡಿಗ್ರಿ ಅಂತ ಮಾಡ್ತಾರೆ. ಬಟ್ ನಾನು ಪರ್ಸ್ನಲಿ ಅದು ಇಷ್ಟಪಡಲ್ಲ. 2 years ಮಾಡ್ಕೊಳ್ಳಿ, 1 year ಬೇಡ. ಎಮ್ ಎ ಬೆಟರಾ ಎಮ್ ಎಸ್ ಸಿ ಬೆಟರಾ ಅಂತ ಕೇಳ್ತಾರೆ. ಎಮ್ ಎ ಇಸ್ ಎ ಟರ್ಮಿನಲ್ ಡಿಗ್ರಿ, ವೈಲ್ ಎಮ್ ಎಸ್ ಸಿ ಇಸ್ ನಾಟ್ ಎ ಟರ್ಮಿನಲ್ ಡಿಗ್ರಿ, ರೈಟ್. ಸೊ ಅದು ಅವ್ರವ್ರ ಇಂಟ್ರೆಸ್ಟು. ಓಕೆನಾ? ಸೊ ಲೀಲಾವತಿ ಮೇಡಮ್, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ನಾನು. ಹೇಮಾ, ಥ್ಯಾಂಕ್ ಯು ಫಾರ್ ಯುವರ್ ಹಂಬಲ್ ಕ್ವೆಶ್ಚನ್ಸ್ ಆ್ಯಂಡ್ ಮೈ ಆನ್ಸರ್ ಟು ಇಟ್. ನಿಮ್ಗೆ ಇನ್ನೇನೋ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ಲೀಲಾವತಿ ಮೇಡಮ್, ನಾನು ಡೆಫಿನೆಟಾಗಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೊಬ್ಬರು ಸರ್ ನನಗೆ ಏರ್ ಆ್ಯಪ್ ಲಿಂಕ್ ಕೇಳಿದರು, ನಾನು ಡೆಫಿನೆಟಾಗಿ ಅದನ್ನು ಕೊಡ್ತೀನಿ. ಬರೀ ಏರ್ ಆ್ಯಪ್ ಮಾತ್ರ ಅಲ್ಲ, ಇನ್ನೂ ಒಂದಿದೆ, ಅದು ಫ್ರೀ ಆಗಿದೆ ನಮಗೆ, ಅದರದ್ದು ಲಿಂಕು ಕೊಡ್ತೀನಿ. ಓಕೆನಾ? ನನಗೆ ಒಂದು 2 ದಿನ 3 ದಿನ ಕಾಲಾವಕಾಶ ಕೊಡಿ, ಆ ಲಿಂಕ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇನ್ನೇನು ನನ್ನ ಕ್ಯೂರಿಯಸ್ ಇದ್ದರೆ ದಯವಿಟ್ಟು ಪ್ಲೀಸ್ ಹಾಕಿ. ನಾನು ಇರೋದೇ ನಿಮಗೆ ಇನ್ಫಾರ್ಮೇಷನ್, ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ, ಒಳ್ಳೆ ವಿಷಯಗಳನ್ನ. ಓಕೆನಾ? ಲೀಲಾವತಿ ಮೇಡಮ್, ನಿಮಗೆ ಇನ್ಫಾರ್ಮೇಷನ್ ಸಾಕು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ. ಓಕೆ, ಇವತ್ತಿನ ಕ್ಲಾಸ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಹೇಮಾ ಹೋಗಲ್ಲ. ಎಲ್ಲರಿಗೂ ಏನಾದ್ರು ಡೌಟ್ಸ್ ಇದ್ದರೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್ ಫೀಲ್ ಫ್ರೀ ಟು ಕಮೆಂಟ್ ಮೀ ಅಂತ ಹೇಳ್ತಾ ಹೋಗಲ್ಲ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಥ್ಯಾಂಕ್ ಯು ಫಾರ್ ಯರ್ ಫೀಡ್ಬ್ಯಾಕ್.